ಪರ್ಮುಟೇಷನ್ ಕಾಂಬಿನೇಷನ್ ಅಲ್ಲಿ ರಾಜಕಾರಣದಲ್ಲಿ ಏನ್ ಬೇಕಿರೋ ಆಗ್ಬೋದಲ್ವಾ? ಕರೆಕ್ಟ್ ಕರೆಕ್ಟ್. ರಹಸ್ಯ ಮತದಾನ ಮತ್ತೆ ಮತದಾನ ಮಾಡೋದು ಅವ್ರ ಹಕ್ಕು, ನಾನು ಅದನ್ನ ಕ್ವಶನ್ ಮಾಡಲ್ಲ. ಈಗ ಕ್ರೈಸಿಸ್ ಬರ್ಲಿ ಅಂತಲೇ ಕೆಲವರು ಮಾಡಿರ್ಬೋದು ಬಿಜೆಪಿನಲ್ಲಿ. ಕರೆಕ್ಟ್ ಕರೆಕ್ಟ್ ರೈಟ್. ಎಸ್, ನಾನು ಬರ್ತೀನಿ ಸರ್. ಕುಮಾರ್ ಅವರೇ, ಏನ್ರಿ ಸೆಲೆಬ್ರೇಷನ್ ಮೂಡಲ್ಲಿ ಇದ್ದೀರಿ? ಯಾವ ಪ್ರಮಾಣದ ಖುಷಿ, ಯಾವ ಪ್ರಮಾಣದ ಗೆಲುವು? ನಾವು ಈ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಅಭೂತಪೂರ್ವ ಸಾಧನೆ ಮಾಡಿದ್ದೀರಿ, ಗೆದ್ದಿದ್ದೀರಿ. ಆತ್ಮಸಾಕ್ಷಿ ಮತಗಳನ್ನು ಕೊಟ್ಟಿರೋವಂಥವ್ರನ್ನ ಗೌರವಿಸ್ತೇವೆ. ಮತ್ತು ಜಟ್ಟಿ ಮಣ್ಣು ಕೆಳಗೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಅನ್ನೋರು ಬಹಳ ಇಲ್ಲಿ ಮಾತನಾಡಿದ್ರು. ಈಗ ನಮ್ಮ ಮೀಸೆ ಮಣ್ಣೇ ಆಗಿಲ್ಲ ಅಂತ. ಆಪರೇಷನ್ ಕಮಲದ ಪಿತಾಮಹ BS ಯಡಿಯೂರಪ್ಪನವರು ಅದರ ಪರಿಪಾಠವನ್ನು BJPಯವರು ಭಾರತ ದೇಶದಲ್ಲಿ ತಂದದ್ದು. ಇಡೀ ದೇಶದಲ್ಲಿ ಇವತ್ತು ಎಲ್ಲ ಕಡೆ ಪಸರಿಸಿ ಎಲ್ಲ ಪಕ್ಷದ ಚುನಾಯಿತ ಪ್ರತಿನಿಧಿಗಳನ್ನು ಸರ್ವನಾಶ ಮಾಡಿ ಆ ಪಕ್ಷಗಳನ್ನು ಇವರು ತಮ್ಮ ಸಂಖ್ಯೆ ಹೆಚ್ಚಿಸ್ಕೊಳ್ಳೋಕ್ಕೆ, ತಮ್ಮ ಅನೈತಿಕವಾದಂಥ ರಾಜಕಾರಣವನ್ನು ನಡೆಸೋದಕ್ಕೆ ಸಾಧಾರಣ ಗೆಲುವು ಸಿಗಬೇಕಾಗಿತ್ತು, ಅದು ಅಸಾಧಾರಣ ಗೆಲುವಿಗೆ ಅಲ್ಲ. ಅದೇ ನಮ್ಮ ಬಗ್ಗೆ ನಾವು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾವು ಕೊಟ್ಟಿರುವಂಥ ಹೊಸ ದಿಕ್ಕು ಮತ್ತು ಹೊಸ ಆಲೋಚನೆಗಳಿಗೆ ಮತ್ತು ಜನರಿಗೆ ಕೊಡ್ತಾ ಇರುವಂಥ ಕಾರ್ಯಕ್ರಮಗಳಿಗೆ ಬಲವಾದ ಬೆಂಬಲವನ್ನು ಎರಡೂ ಪಕ್ಷದವರು ತೋರಿಸಿದ್ರೆ ನಾವು ಸಂತೋಷ ವ್ಯಕ್ತಪಡ್ತೀವಿ. ಮತ್ತು ಆ ಎರಡೂ ಪಕ್ಷದ ಇವತ್ತಿನ ಸ್ಥಿತಿಗೆ ಕೂಡ ಮರುಕ ವ್ಯಕ್ತಪಡಿಸ್ತೇವೆ. ಯಾಕೆ ಅಂತಂದ್ರೆ ಪಾಪ ಅವ್ರಿಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು. ಈಗಾಗಲೇ ರೇವಣ್ಣ ಅವರು ಒಂದು ಮಾತನ್ನ ಹೇಳಿದ್ದಾರೆ, ನನಗೆ ಈ ಚುನಾವಣೆಯಲ್ಲಿ ಏನೂ ನಂಬಿಕೆ ಇಲ್ಲ, ವಿಧಾನಸಭೆ ಚುನಾವಣೆಯಲ್ಲಿ ಮಾತ್ರ ನಂಬಿಕೆ ಅಂತ. ಮೋಸ್ಟ್ಲಿ ರೇವಣ್ಣವರು ಕೂಡ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ಟಿರ್ಬೋದು ಅಂತ ಒಂದು ಭಾವನೆ ಅವರ ತಮ್ಮನ ವಿರುದ್ಧವಾಗಿ. ಹಾಗೇನೆ ಯತ್ನಾಳ್ ಅವರು ಕೂಡ ಬಹಿರಂಗವಾಗಿ ನಾನು ಇಂಥವ್ರಿಗೆ ಆಗ್ತೀನಿ ಅಂತ ಹೇಳಿ ತಮ್ಮ ಸ್ಥಾನವನ್ನು BJPಯಲ್ಲಿ ಭದ್ರಪಡಿಸ್ಕೊಳ್ಳೋ ಜೊತೆಗೆ ಅವ್ರು ನಮ್ಮ ಪಕ್ಷಕ್ಕೆ ಹಾಕಿರ್ಬೋದು ಮತ ಅನ್ನೋದು ಒಂದು ನಂಬಿಕೆ ನಮಗೆ. ಹೇಳುವಾಗ ಬೇರೆ ಹೇಳಿ, ಮಾಡುವಾಗ ಬೇರೆ ಕೃತ್ಯ ಮಾಡಿ ಕಾಂಗ್ರೆಸ್ ನೋಡಿ. ಒನ್ ಮೋರ್ ಥಿಂಗ್, ಆತ್ಮಸಾಕ್ಷಿಯ ಮತಗಳೆಲ್ಲ ನಮ್ಮ ಕಡೆ ತಿರುಗ್ಕೊಂಡಿದೆ ಅಂದ್ರಲ್ಲ, ಆತ್ಮಸಾಕ್ಷಿಗೆ ಎಷ್ಟು ಬೆಲೆ ಕಟ್ಟಿದೆ? ಈಗ BS ಯಡಿಯೂರಪ್ಪನವರ ಕುಟುಂಬದ ವಿರುದ್ಧವಾಗಿ ಆಮಿಷ ಒಡ್ಡಿದ್ರಿ, ನಾವು ಯಾವುದೇ ಒಂದೇ ಒಂದು ನಮ್ಮ ಎರಡೂ ದಿನಗಳ ಕಾಲ ನಮ್ಮ ಪಕ್ಷದ ನಾಯಕರು ಬಿಡದಿಯಲ್ಲಿರುವಂಥ ರೆಸಾರ್ಟ್ನಲ್ಲಿ ಬೀಡ ಹೂಡಿ ಅಲ್ಲೇ ಕೂತು ನಮ್ಮ ತರಬೇತಿಯನ್ನು ನೀಡಿ ನಮ್ಮ ಶಾಸಕರಿಗೆ ಮತ ಚಲಾವಣೆ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡೋ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ವಿ ನಾವು. ಯಾವುದೇ ಆಮಿಷಗಳು ಇಲ್ಲ. ಆಮಿಷ ಒಡ್ಡೋದಕ್ಕೆ ವಿಧಾನ ಪರಿಷತ್ ಸದಸ್ಯರಿಗೆ ಆಮಿಷ ಒಡ್ಡೋದಕ್ಕೆ ಏನಿದೆ? ರಾಜಕಾರಣಕ್ಕೆ ಯಾರೋ ಒಂದು ನಿಮಿಷ ನೋಡಿ. ಈಗ ತಮ್ಮಲ್ಲೇ ಆ ಎರಡೂ ಪಕ್ಷದಲ್ಲೂ ಅಸಮಾಧಾನ ಯಾವ ರೀತಿ ಇದೆ ಅಂತ ಅನ್ನೋದು ಕರ್ನಾಟಕದಲ್ಲಿ ಜನಕ್ಕೆಲ್ಲ ಗೊತ್ತಿದೆ. ಎರಡೂ ಪಕ್ಷದ ನಾಯಕರ ಬಗ್ಗೆ ಇರುವಂತ ಅಸಮಾಧಾನ ಇಡೀ ಕರ್ನಾಟಕಕ್ಕೆ ಜಗಜ್ಜಾಹೀರಾಗಿದೆ. ಒಬ್ಬರು ಕುಟುಂಬ ನೋಡಿ, ಎರಡೂ ಪಕ್ಷದಲ್ಲೂ ಕೂಡ ಎರಡೂ ಪಕ್ಷದಲ್ಲೂ ಯಾವುದೇ ಕಾರಣಕ್ಕೂ ಅದು BJP ಕೆಲಸ. ಅದು ಒಂದು ನಿಮಿಷ, ಮಹಾರಾಷ್ಟ್ರದಲ್ಲಿ ಈಗಾಗಲೇ ಚರ್ಚೆ ಆಗ್ತಿದೆ. ಒಬ್ಬೊಬ್ಬರಿಗೆ 10 ರಿಂದ 15 ಕೋಟಿ ಕೊಟ್ಟು ಕರ್ಕೊಳ್ತಾ ಇದ್ದಾರೆ. ಹಾಗಾಗಿ ನಮಗೆ ಅಂತ ಪರಿಸ್ಥಿತಿ ಬಂದಿಲ್ಲ, ನಾವು ಮಾಡೋದು ಇಲ್ಲ ಆ ಕೆಲಸ. ಆತರ ಅನೈತಿಕ ಸಿದ್ಧಾಂತವನ್ನ ಪ್ರಾರಂಭ ಮಾಡಿದವರೇ BJPಯವರು, ಅದ್ರ ಮಿತ್ರ ಪಕ್ಷಗಳು ಕೆಲಸ ಮಾಡಿದವೆ. ಈಗ ನಮ್ಮ ಕಣ್ಮುಂದೆ ಇದೆ, ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ. 15 ಕೋಟಿ ಕೊಟ್ಟು ಒಬ್ಬೊಬ್ರು ಕರ್ಕೊಂಡು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ನಾವೇನು ಮಾತನಾಡಿಲ್ಲ, ನಾವೆಲ್ಲೂ ಕೂಡ ಯಾರಿಗೂ ಆಮಿಷ ಹೊತ್ತಿಲ್ಲ. ಅವ್ರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಚಲಾಯಿಸಿದ್ದಾರೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಎರಡೂ ಪಕ್ಷದಲ್ಲಿರುವಂತ ಕುಟುಂಬ ರಾಜಕಾರಣದಿಂದ ಬೇಸತ್ತು ಅವರು ನಮ್ಮ ಪಕ್ಷಕ್ಕೆ BJP ಅವರೆಲ್ಲ ಹೇಳ್ತಾ ಇರೋದು ಏನ್ ಪ್ರಶ್ನೆ ಗೊತ್ತಾ? ನೀವು ಸದನದ ಒಳಗ್ ಗೆದ್ದಿರ್ಬೋದು, ಜನತಾ ನ್ಯಾಯಾಲಯದಲ್ಲಿ ಸೋತಿದ್ದೀರಿ, ಚೀಮಾರಿ ಹಾಕ್ತಾರೆ ಜನ, ನಾವು ವೋಟ್ ಹಾಕಿ ಗೆಲ್ಲಿಸಿದ ಜನರನ್ನ ಆಯ್ತು. ಬೈ ಎಲೆಕ್ಷನ್ ಒಂದು ನಿಮಿಷ, ಈಗ ಬೈ ಎಲೆಕ್ಷನ್ ನಡೀತು. ಈ ಬೈ ಎಲೆಕ್ಷನ್ ನಡೀತು ಈಗ 1 ತಿಂಗಳ ಹಿಂದೆ. ಅವತ್ತು ಯಾಕೆ ಮತದಾರರ ಹತ್ರ ಹೋದಾಗ ಇವ್ರಿಗೆ ಏನಾಯ್ತು?
ಅದು ಏನಾಯ್ತು? ಅಲ್ಲ ಏನಾಯ್ತು ಹೇಳಿ, ದಾವಣಗೆರೆಯಲ್ಲಿ ಏನಾದ್ರು? ನೀವ್ ಹೇಳ್ರಿ ಏನಾಯ್ತು? ದಾವಣಗೆರೆಯಲ್ಲಿ ಏನಾದ್ರು? ಗೆದ್ರಲ್ಲ ನೀವು. ಅದೇ ಮತ್ತೆ ಆತ್ಮಸಾಕ್ಷಿ ಎಷ್ಟು ಅಂತರದಲ್ಲಿ ಗೆದ್ರಿ ಅದನ್ನ ಹೇಳಿ. ಜನರು ಸರ್, ಜನರು ಓಟಿಗೂ MLA ಗಳ ಓಟಿಗೂ ಕಂಪೇರ್ ಮಾಡಬೇಡಿ ನೀವು. ಜನರು ಓಟಿಗೂ MLA ಓಟಿಗೂ ಕಂಪೇರ್ ಮಾಡಬೇಡಿ. ಈ ಎರಡೂ ಪಕ್ಷದವರು ಅಷ್ಟು ಶಕ್ತಿವಂತರಾಗಿದ್ರೆ ಕೊಂಡ್ಕೊಂಡಿದ್ದೀರಿ ಅಂತ ಹೇಳಿ ನಾವು ಕೊಂಡ್ಕೊಂಡಿಲ್ಲ ಅಂತ ನಾವ್ ಮಾರ್ಕೊಂಡಿರೋರು ಕೇಳ್ಕೊಳ್ಳಿ ಹೋಗಿ, ಅವ್ರು ಕೇಳ್ಕೊಳ್ಳಿ, ಅವ್ರಿಬ್ರು ಎರಡು ಪಕ್ಷದವರು. ನೀನಪ್ಪ ನಿನ್ನ ಆತ್ಮಸಾಕ್ಷಿ ನಿಂದ ಆತ್ಮಸಾಕ್ಷಿ ನಾನು ನಿನಗೆ ಮತ ಇಂಥವ್ರಿಗೆ ಹಾಕು ಅಂತ ನಿಮ್ಗೆ ನಿಗದಿಪಡಿಸಿದ್ವಲ್ಲ, ಯಾಕಪ್ಪ ಹಾಕ್ಲಿಲ್ಲ, ಯಾಕೆ ಹಾಕ್ಲಿಲ್ಲ ಅಂತ ಅವ್ರ ಆತ್ಮಸಾಕ್ಷಿಗೆ ಪ್ರಶ್ನೆ ಮಾಡ್ಕೋಬೇಕಾಗಿರೋದು. ನಮ್ಮದಲ್ಲ, ತಪ್ಪು ಅವ್ರ ಕಡೆದು. ನಾವು ಗೆದ್ದಿದ್ದೇವೆ, ಅವ್ರ ಆತ್ಮಸಾಕ್ಷಿ ಪರವಾಗಿ ಮತ ಹಾಕಿದ್ದಾರೆ, ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ.